ದಕ್ಷಿಣ ಭಾರತದಲ್ಲಿ ಮಹಾಸಮುದ್ರದ ತೀರದಲ್ಲಿ ಮಾಯಾಪುರ ಎಂಬ ಪ್ರಾಚೀನ ರಾಜಧಾನಿ ಇತ್ತು. ಈ ನಾಡಿನಲ್ಲಿ ರಾಜಾಧಿರಾಜ ವಿಕ್ರಮಾದಿತ್ಯನು ಆಳುತ್ತಿದ್ದನು. ಅಧ್ಯಾತ್ಮಜ್ಞ, ಶಕ್ತಿಶಾಲಿ, ಧರ್ಮವಂತ, ಆದರೆ ಗುಟ್ಟಾಗಿ ತಂತ್ರಶಕ್ತಿಗಳನ್ನು ಅಭ್ಯಾಸಿಸುತ್ತಿದ್ದ. ಅವನಿಗೆ ಒಂದು ಮಗುವಿದ್ದಳು, ಪ್ರಪಂಚದ ಮುದ್ದಾದ ರಾಜಕುಮಾರಿ ಅರವಿಂದಿ. ಅರವಿಂದಿ ಒಮ್ಮೆ ಅರಮನೆಯ ತೋಟದಲ್ಲಿ ತಪಸ್ಸು ಮಾಡುತ್ತಿದ್ದ ಯುವ ಋಷಿ ಕಾವ್ಯಸೇನನನ್ನು ಕಾಣುತ್ತಾಳೆ. ಅವನು ಕಾಶ್ಮೀರದಿಂದ ಬಂದ ತಂತ್ರಸಿದ್ಧ ಋಷಿ, ಆದರೆ ತನ್ನ ಹೃದಯದಲ್ಲಿ ಪ್ರೀತಿಯ ಅಂಜೂರಪಾತ ಹೊಂದಿದ್ದ. ಅವರ ನೋಟಗಳು ಒಂದೇ ಬಾರಿಯಲ್ಲಿ ಭೇದಿಸಿಕೊಂಡವು. ದಿನದಿಂದ ದಿನಕ್ಕೆ ಈ ಪ್ರೇಮ ಬಿರುಸಾಗಿ ಬೆಳೆಯಿತು. ಆದರೆ ರಾಜ ವಿಕ್ರಮಾದಿತ್ಯ ಈ ಪ್ರೇಮವನ್ನು ಸ್ವೀಕರಿಸಲಿಲ್ಲ. ಅವನು ತನ್ನ ಮಗಳಿಗಾಗಿ ಸಮುದ್ರದ ಪಕ್ಕದ ನಾಗರಾಜನ ಪತ್ನಿಯಾದ ಮಣಿಮಂಜರಿಯ ಮಗನ ಜೊತೆ ವಿವಾಹ ನಿರ್ಧರಿಸಿದ್ದ. ರಾಜನು ತನ್ನ ಪುರಾತನ ಋಷಿಗುರು ಚಂಡಕೃಪನನ್ನು ಕರೆಸಿ ಕಾವ್ಯಸೇನನನ್ನು ರಾಜಧಾನಿಯಿಂದ ಹೊರಹಾಕಲು ತಂತ್ರೋಪಾಯ ಮಾಡುತ್ತಾನೆ. ಆದರೆ ಕಾವ್ಯಸೇನನು ಒಂದು ಸತ್ತು ಮತ್ತೆ ಜೀವಿಸುವ ಮಂತ್ರವನ್ನು ಬಲ್ಲವನಾಗಿದ್ದ. ರಾಜದ ಆಜ್ಞೆಗೆ ವಿರೋಧವಾಗಿ ಅರವಿಂದಿ ತಪೋವನಕ್ಕೆ ಓಡಿಹೋಗಿ ಕಾವ್ಯಸೇನನನ್ನು ಮದುವೆಯಾಗುತ್ತಾಳೆ, ಗುಪ್ತವಾಗಿ ಅಗ್ನಿಯ ಮುಂದೆ. ಆ ಸುದ್ದಿ ರಾಜನಿಗೆ ತಲುಪುತ್ತಾಳೆ. ಕೋಪಗೊಂಡ ವಿಕ್ರಮಾದಿತ್ಯ ತನ್ನ ತಂತ್ರಶಕ್ತಿಯಿಂದ ಇಬ್ಬರನ್ನು ಶಪಿಸುತ್ತಾನೆ. ನಿಮ್ಮ ಪ್ರೇಮ ಈ ಜನ್ಮದಲ್ಲಿ ತೀರದು. ನೀವಿಬ್ಬರೂ ಪ್ರೇತರೂಪದಲ್ಲಿ ಒಂದೇ ಸ್ಥಳದಲ್ಲಿ 1000 ವರ್ಷ ಭ್ರಮಿಸುತ್ತೀರಾ. ಪ್ರತಿ ಶುಕ್ರವಾರ ರಾತ್ರಿ ನಿನ್ನ ಆತ್ಮ ಅರವಿಂದಿ ಭೂಮಿಯ ಮೇಲಕ್ಕೆ ಬರುತ್ತದೆ. ಆದರೆ ಬೆಳಗ್ಗಾಗುವ ಮುಂಚೆ ಅವನು ಮರಳಿ ನಿರಾತ್ಮನಾಗಬೇಕು. ಮಾಯಾಪುರವು ಈಗ ಮರಳುಗಾಡು. ಆದರೆ ಪ್ರತಿ ಆಷಾಢ ಮಾಸದ ಪೂರ್ಣಿಮೆ ರಾತ್ರಿ ಈ ಜಾಗದಲ್ಲಿ ಕುಸುಮಗಳ ಸುವಾಸನೆ, ವಿಳಾಸದ ದೀಪಗಳು, ಪಟಪಟನೆ ಹಾಸ್ಯ, ನೃತ್ಯ ಧ್ವನಿಯಂತೆ ಕಾಣುತ್ತದೆ. ಜನರ ಹೇಳಿಕೆಗೆ ಆತ್ಮರಾತ್ರಿ. ಈ ರಾತ್ರಿ ಅರವಿಂದಿ ತನ್ನ ಸುಂದರ ರಕ್ತಚಂದನ ದೇಹದೊಂದಿಗೆ ದೇವಾಲಯದ ಬಾಗಿಲು ಬಳಿ ಬರುತ್ತಾಳೆ. ಅವಳಿಗೆ ಕಾವ್ಯಸೇನನ ಆತ್ಮವಾಗಿ ಪ್ರತ್ಯಕ್ಷವಾಗುವ ವಾಗ್ದಾನವಿದೆ. ಆದರೆ ವರ್ಷಗಳ ಪಾಪಗಳು, ರಾಜನ ಶಾಪ, ಋಷಿಗಳ ತಪಸ್ಸು, ತಂತ್ರಶಕ್ತಿಗಳ ನಿಷ್ಕರ್ಷ ಎಲ್ಲವೂ ಈ ಪ್ರೇಮದ ಮಾರ್ಗವನ್ನು ತಡೆದಿವೆ. ಒಂದು ರಾತ್ರಿ ಭಗವಾನ್ ದತ್ತಾತ್ರೇಯನ ಭಕ್ತನಾದ ಆದಿನಾಥ ಎಂಬ ಹುಡುಗ ಆ ಜಾಗಕ್ಕೆ ಧ್ಯಾನ ಮಾಡುವ ಸಲುವಾಗಿ ಬರುತ್ತಾನೆ. ಆತ್ಮರಾತ್ರಿ ಅವನನ್ನು ಸುತ್ತುವರಿಯುತ್ತದೆ. ಆದರೆ ಆತನ ಶುದ್ಧ ಚಿತ್ತ, ಪ್ರೀತಿ ಮೇಲೆ ನಂಬಿಕೆ ಮತ್ತು ಗಂಭೀರ ಧ್ಯಾನ ಅವನು ಶಾಪಿತ ಪ್ರೇತಾತ್ಮಗಳ ಆ ಶಕ್ತಿ ಪರಿಹರಿಸುತ್ತಾನೆ. ಕಾವ್ಯಸೇನ ಮತ್ತು ಅರವಿಂದಿ ಒಂದೆಡೆ ನಿಂತು ಪರಸ್ಪರ ಕೈ ಹಿಡಿದಾಗ ಆಕಾಶದಲ್ಲಿ ಸಿಡಿಲು ಹೊಡೆದು ಧ್ವನಿ ಕೇಳುತ್ತದೆ. ಪ್ರೀತಿ ಶಾಪಕ್ಕಿಂತ ಶಕ್ತಿಶಾಲಿ, ಮುಕ್ತವಾಗಿರಿ. ಅವರ ಆತ್ಮಗಳು ಬೆಳಕಾಗಿ ಔದಾರ್ಯದಿಂದ ಲೀನವಾಗುತ್ತವೆ. ಇನ್ನೂ ಕೆಲವರು ಹೇಳುತ್ತಾರೆ, ಇಂದೂ ಕೂಡ ಆ ದೇವಾಲಯದ ಸುತ್ತ ಚಂದ್ರನ ಬೆಳಕು ಹೆಚ್ಚು ಹೊಳೆಯುತ್ತದೆ. ಒಬ್ಬಳು ಮುದ್ದಾದ ಸ್ತ್ರೀ ಹಾಗೂ ಯುವ ಋಷಿಯ ಬಿಕ್ಕಟ್ಟಾದ ನಗು ಗಾಳಿಯಲ್ಲಿ ತೇಲುತ್ತದೆ. ಪಾವನ ಪ್ರೇಮ, ಮಂತ್ರ, ತಂತ್ರ, ಆತ್ಮಶಕ್ತಿ ಮತ್ತು ಶಾಪಗಳ ನಡುವೆ ನಡೆದ ಅದಮ್ಯ ಕಥೆ.